ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಾ ಕಿಚನ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ನಾನಿವತ್ತು ಆರೋಗ್ಯಕರವಾದ ಬಾಳೆದಿಂಡಿನ ಪಲ್ಯವನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನೋಡಿ, ನಾನಿಲ್ಲಿ ಒಂದು ಬಾಳೆದಿಂಡನ್ನು ತೊಗೊಂಡಿದ್ದೀನಿ. ಈ ಬಾಳೆದಿಂಡು ಹೆಲ್ತ್ಗೆ ತುಂಬ ಒಳ್ಳೆಯದು. ಈ ಬಾಳೆದಿಂಡನ್ನು ಜ್ಯೂಸ್ ಥರ ಮಾಡಿ ಕುಡಿದ್ರೆ ನಮ್ಮ ಕಿಡ್ನಿಯಲ್ಲಿರೋ ಕಲ್ಲನ್ನು ಬೇಗ ಕರಗಿಸ್ಬೋದು. ಹಾಗೆ ಹೊಟ್ಟೆನ ಕೂಡ ತುಂಬ ಕ್ಲೀನ್ ಮಾಡುತ್ತೆ. ಆ ಪ್ರಾಪರ್ಟಿ ಬಾಳೆದಿಂಡಲ್ಲಿದೆ. ಮತ್ತು ಮನೆಯಲ್ಲೇ ಬೆಳೆಯೋದ್ರಿಂದ ತುಂಬ ಒಳ್ಳೆಯದು. ಆದಷ್ಟು ಮನೆಯಲ್ಲೇ ಬೆಳೆಯುವಂಥ ತರಕಾರಿಗಳನ್ನು ಯೂಸ್ ಮಾಡೋದು ಈಗ ತುಂಬ ಒಳ್ಳೆಯದು. ಈ ಬಾಳೆದಿಂಡನ್ನು ನಾನು ನೋಡಿ ಹೀಗೆ ಸ್ಲೈಸ್ ಮಾಡಿ ಕಟ್ ಮಾಡ್ತೀನಿ. ಯಾಕಂದರೆ ನಾರನ್ನು ತುಂಬ ಈಸಿಯಾಗಿ ತೆಗಿಬೋದು ಹೀಗೆ ಸ್ಲೈಸಸ್ ಆಗಿ. ಹೀಗೆ ನಾವು ಕೆಲವರು ಕೂಡ ಎಲ್ಲ ಕಟ್ ಮಾಡಿ ಮತ್ತೆ ನಾರನ್ನು ತೆಗಿತಾರೆ, ಬಟ್ ಸ್ವಲ್ಪ ಕಷ್ಟ ಆಗುತ್ತೆ. ಈ ರೀತಿ ನೋಡಿ ಸ್ಲೈಸಸ್ ಮಾಡೋದ್ರಿಂದ ನಾರು ಈಸಿಯಾಗಿ ಬರುತ್ತೆ. ಫುಲ್ ನಾರನ್ನು ಫಸ್ಟ್ ಕ್ಲೀನ್ ಮಾಡ್ಕೊಳ್ಳೋಣ, ಆಮೇಲೆ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡ್ರಾಯ್ತು. ಈ ರೀತಿಯಾಗಿ ತೆಕ್ಕೊಂಡ್ರಾಯ್ತು. ಇಲ್ಲಾಂದರೆ ಪಲ್ಯದಲ್ಲಿ ಸ್ವಲ್ಪ ನಾರು ಜಾಸ್ತಿ ಆಗುತ್ತೆ. ಇದು ಇಷ್ಟೇ ಕೆಲಸ ಇರೋದು. ಇದನ್ನು ಕಟ್ ಮಾಡ್ಕೊಂಡ್ಮೇಲೆ ಏನು ಕೆಲಸನೂ ಇಲ್ಲ. ಸ್ವಲ್ಪ ನಾರು ತೆಗಿಯೋದು ಮಾತ್ರ ಸ್ವಲ್ಪ ಕಷ್ಟ ಬಾಳೆದಿಂಡಲ್ಲಿ, ಬಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಏನು ಅಷ್ಟೊಂದು ಕಷ್ಟ ಇಲ್ಲ, ಈಸಿಯಾಗಿ ಮಾಡ್ಬೋದು. ನೋಡಿ, ಈಗ ನಾರು ತೆಕ್ಕೊಂಡಿರೋಂಥ ಸ್ಲೈಸಸನ್ನು ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೊಂಡ್ರಾಯ್ತು. ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗ ಬೇಯುತ್ತೆ ಕೂಡ, ಈಸಿ ಆಗುತ್ತೆ ಪಲ್ಯ ಮಾಡಲಿಕ್ಕೆ. ಈ ರೀತಿ ನೋಡಿ ಎಲ್ಲ ಬಾಳೆದಿಂಡನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಬಾಳೆದಿಂಡಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಮತ್ತು ನೋಡಿ, ಈ ಬೆಲ್ಲನ ಹಾಕೋಣ. ಈ ಬೆಲ್ಲ ಮತ್ತು ಉಪ್ಪನ್ನು ಚೆನ್ನಾಗಿ ಕಲಿಸ್ಬೇಕು ಈ ಬಾಳೆದಿಂಡಿಗೆ. ಕ್ಲೀನಾಗಿ ಅದು ಕರಗೋ ತನಕ ಚೆಂದ ಎಲ್ಲ ದಿಂಡಿಗೂ ತಾಗೋ ಹಾಗೆ ಕಲಸೋಣ. ಮತ್ತು ಇದನ್ನು ಒಂದು 20-30 ನಿಮಿಷ ಹಾಗೆ ಇಡೋಣ, ಅಂದರೆ ಚೆನ್ನಾಗಿ ಉಪ್ಪು ತಾಗಲಿ ಅಂತ ಹೇಳಿ. ಈ ಟೈಮಲ್ಲಿ ನಾವು ಮಸಾಲೆನ ಮಾಡ್ಕೊಳ್ಳೋಣ. ತುಂಬ ಈಸಿ. ಒಂದು 4 ಮುಷ್ಟಿಯಷ್ಟು ಕೊಕೊನಟನ್ನು ತೊಗೊಂಡಿದ್ದೀನಿ, ಕಾಯಿ ತುರಿಯನ್ನು. ಇದಕ್ಕೆ ಏನು ಹೆಚ್ಚು ಐಟಮ್ ಇಲ್ಲ. ಒಂದು ಸ್ವಲ್ಪ ಹಸಿ ಸಾಸಿವೆ ಹಾಕ್ತೀನಿ, ಮತ್ತು ಒಂದು 4 ಒಣಮೆಣಸು ತೊಗೊಂಡಿದ್ದೀನಿ. ಇದನ್ನು ರುಬ್ಬಿ ಇಟ್ಕೊಳ್ಳೋಣ. ಮಸಾಲೆ ರೆಡಿಯಾಗಿದೆ. ಈಗ ಪಲ್ಯ ಹೇಗೆ ಮಾಡೋದು ನೋಡೋಣ. ನೋಡಿ, ಹೆಚ್ಚು ಇಂಗ್ರೀಡಿಯೆಂಟ್ಸ್ ಏನು ಬೇಡ, ತುಂಬ ಈಸಿಯಾಗಿ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು ಎಣ್ಣೆ ಸಾಕು. ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ಇದಕ್ಕೆ ಈಗ ಒಂದು ಸ್ವಲ್ಪ ಸಾಸಿವೆ ಹಾಕೋಣ, ಮತ್ತು ಒಂದು ಸ್ವಲ್ಪ ಉದ್ದಿನಬೇಳೆ ಇದಿಷ್ಟು ಹಾಕ್ತೀನಿ. ಸ್ವಲ್ಪ ಹುರ್ಕೊಂಡ್ರನ್ನ, ಮತ್ತು ಒಂದು ಒಣಮೆಣಸು 1ರಿಂದ 1.5, ಮತ್ತು ಕರಿಬೇವಿನ ಸೊಪ್ಪನ್ನು ತುಂಬ ಯೂಸ್ ಮಾಡಿ ಅಡುಗೆಯಲ್ಲಿ. ಹೆಲ್ತ್ಗೆ ಒಳ್ಳೆಯದು, ಕೊಲೆಸ್ಟ್ರಾಲ್ಗೆ ಎಲ್ಲದಕ್ಕೂ ಕೂಡ ಒಳ್ಳೆಯದು. ಇದನ್ನು ಹಾಕಿ ಆದಮೇಲೆ ಸ್ವಲ್ಪ ಇಂಗು ಹಾಕ್ತಿದ್ದೀನಿ. ಒಳ್ಳೆ ಫ್ಲೇವರ್ ಬರುತ್ತೆ, ಹಾಗೆ ಪರಿಮಳ ಕೂಡ ಬರುತ್ತೆ, ಚೆನ್ನಾಗಾಗುತ್ತೆ. ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದಾದಮೇಲೆ ನಾನು ಕಲಸಿಟ್ಕೊಂಡಿರೋಂತಹ ಬಾಳೆದಿಂಡನ್ನು ಇದಕ್ಕೆ ಹಾಕ್ತೀನಿ. ಈ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬಾಳೆದಿಂಡಿಗೆ ನಾವು ನೀರನ್ನು ಎಕ್ಸ್ಟ್ರಾ ಆ್ಯಡ್ ಮಾಡೋದು ಬೇಡ, ಯಾಕಂದರೆ ಅದು ಆಲ್ರೆಡಿ ನೀರು ಬಿಟ್ಟಿದೆ ನೋಡಿ ಸ್ವಲ್ಪ. ಇದನ್ನು ಚೆಂದ ಮಿಕ್ಸ್ ಮಾಡಿ ನಾವು ಬೇಯಲಿಕ್ಕೆ ಇಟ್ಟರೆ ಆಯಿತು. ನೋಡಿ, ಈಗ ಚೆನ್ನಾಗಿ ಬೆಂದಿದೆ ಬಾಳೆದಿಂಡು. ಒಂದು 20 ನಿಮಿಷ ಬೇಕಾಗತ್ತೆ ಬೇಯಲಿಕ್ಕೆ. ಚೆನ್ನಾಗಿ ಬೆಂದ ಮೇಲೆ ನಾವು ಮಸಾಲೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿದ್ರಾಯಿತು. ಈ ಮಸಾಲೆ ಕೂಡ ಚೆನ್ನಾಗಿ ಬೇಯಬೇಕು, ಹಾಗೆ ಹಸಿ ವಾಸನೆ ಹೋಗಬೇಕು. ನೀರನ್ನು ಆ್ಯಡ್ ಮಾಡೋದು ಬೇಡ, ಯಾಕಂದರೆ ಹುಡಿ ಹುಡಿಯಾಗಿರೋಂಥ ಪಲ್ಯ ರೆಡಿ ಮಾಡೋಣ. ನೀರು ಹಾಕಿದರೆ ಸ್ವಲ್ಪ ಇದು ಸ್ಮೂತ್ ಆಗಿಬಿಡುತ್ತೆ, ಬೇಡ. ಸೊ ಈಗ ನೋಡಿ, ಮತ್ತೆ ಹುಳಿ ನೀರನ್ನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿದ್ದೀನಿ. ಎಲ್ಲನೂ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೋಬೇಕು. ನೋಡಿ, ಈಸಿಯಾಗಿ ಪಲ್ಯ ರೆಡಿಯಾಗಿದೆ. ತುಂಬ ಟೇಸ್ಟಾಗಿ ಆಗಿರುತ್ತೆ. ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ನೀವು ಕೂಡ ಮನೇಲಿ ಮಾಡಿ, ಹಾಗೆ ಟೇಸ್ಟನ್ನು ಕಮೆಂಟ್ ಮಾಡಿ. ಮತ್ತು ಇದು ತುಂಬ ಹೆಲ್ತ್ಗೆ ಒಳ್ಳೆಯದು ಕೂಡ. ಆರೋಗ್ಯಕರವಾದ ಫುಡ್ಡನ್ನು ಜಾಸ್ತಿ ತಿನ್ನೋಣ. ಹೀಗೆ ನನ್ನ ಚಾನಲನ್ನು ನೋಡಿ ಸಪೋರ್ಟ್ ಮಾಡಿ.